ಹೇಗಿರುತ್ತೆ? ದೊಡ್ಡ ದೊಡ್ಡ ಬೆಟ್ಟಗಳಿಗೆ ಜೀವ ಬಂದು ಸಿಟಿಯಲ್ಲೆಲ್ಲ ಓಡಾಡ್ತಿದ್ರೆ. ಯಾಕೆ ಅಂತಂದ್ರೆ ಇವತ್ ನಾವು ನೋಡಕ್ಕೆ ಹೊರಟಿರುವಂತ ಮೂವಿನೂ ಕೂಡ ಅಂತದ್ದೇನೆ. ಒಂದು ದೊಡ್ಡ ಬೆಟ್ಟಕ್ಕೆ ಜೀವ ಬಂದು ಮನ್ಸಲ್ಲಿ ಒಂದು ಆಸೆನ ಇಟ್ಕೊಂಡು ಸಿಟಿಯಲ್ಲೆಲ್ಲ ಓಡಾಡ್ತಿರುತ್ತೆ. ಆದ್ರ ಮನ್ಸಲ್ಲಿರುವಂತ ಆಸೆನೆ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಈ ಮೂವಿ ಹೆಸರು ಟ್ರಾಲ್ ಅಂತ. ಈ ಕತೆ ಶುರು ಆಗ್ತಿದ್ದಂಗೆನೆ ಬೆಟ್ಟನ ಹತ್ತುತ್ತಿರುವಂತ ತಂದೆ ಮಗಳನ್ನ ನಮ್ಗೆ ತೋರಿಸ್ತಾರೆ. ತಂದೆ ಹೆಸರು ಟೋಬಿಯಸ್ ಅಂತ, ಹಾಗೆ ಮಗಳು ನೋರಾ. ಟೋಬಿಯಸ್ ಒಬ್ಬ ಮೌಂಟೇನಿಯರ್, ಹಾಗೆ ಬೆಟ್ಟಗಳ ಬಗ್ಗೆ ತುಂಬಾನೇ ರಿಸರ್ಚ್ ಗಳನ್ನ ಮಾಡ್ತಿರ್ತಾನೆ. ಈ ನಾರ್ವೆ ದೇಶದಲ್ಲಿ ಒಂದು ಕತೆ ಇದೆ. ಮೊದ್ಲು ಈ ಭೂಮಿ ಮೇಲೆ ಟ್ರಾಲ್ಸ್ ಅನ್ನೋ ಜೀವಿಗಳು ಇರ್ತಿದ್ದು. ಆದ್ರೆ ಆ ಜೀವಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಅವುಗಳು ಬೆಟ್ಟಗಳಾಗಿ ಕನ್ವರ್ಟ್ ಆಗೋದು ಅಂತ. ಆದ್ರೆ ನೋರಾಗ್ ಮಾತ್ರ ಈ ತರ ಕತೆಗಳಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರೋದಿಲ್ಲ, ಹಾಗೆ ನಂಬಿಕೆನೂ ಇರೋದಿಲ್ಲ. ಆಗ ಟೋಬಿಯಸ್ ಅವಳಿಗೆ ಹೇಳ್ತಾನೆ, ಒಳ್ಳೆಯ ಮನಸ್ಸಿನಿಂದ ಟ್ರೋಲ್ಸ್ ಗಳ ಮೇಲೆ ನಂಬಿಕೆನೆ ಇಟ್ಟು ಬೆಟ್ಟಗಳನ್ನ ನೋಡು, ಆಗ ನಿನ್ಗೆ ಎಲ್ಲಾನು ಗೊತ್ತಾಗುತ್ತೆ ಅಂತ. ಇವಳು ಕೂಡ ಅದೇ ರೀತಿ ಒಳ್ಳೆಯ ಮನಸ್ಸಿಂದ ಬೆಟ್ಟಗಳನ್ನ ನೋಡ್ತಾಳೆ. ಆಗ ಇವಳಿಗೆ ಆ ಬೆಟ್ಟಗಳಲ್ಲಿ ಟ್ರೋಲ್ಸ್ ಗಳ ಮುಖಗಳು ಕಾಣಿಸ್ತವೆ. ಇದನ್ನ ನೋಡಿ ನೋರಾಗಂತೂ ತುಂಬಾನೇ ಶಾಕ್ ಆಗೋಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ತುಂಬಾ ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಪ್ಯಾಲಿಯಂಟಾಲಜಿಸ್ಟ್ ಗಳ ಒಂದು ಟೀಮ್ ಭೂಮಿನ ಹಗಿತಿರೋದನ್ನ ತೋರಿಸ್ತಾರೆ. ಈ ಪ್ಯಾಲಿಯಂಟಾಲಜಿಸ್ಟ್ ಅಂತಂದ್ರೆ ಡೈನೋಸರ್ಸ್ ಗಳ ಮೂಳೆಗಳನ್ನ ಹುಡ್ಕೋರು ಅಂತ. ಇದೇ ಟೀಮ್ ನಲ್ಲಿರುವಂತ ನೋರಾ ಕೂಡ ನಮ್ಗೆ ಪರಿಚಯ ಆಗ್ತಾಳೆ. ನೋರಾ ಹಾಗೂ ಅವಳ ಟೀಮ್ ನವರು ಎಷ್ಟೇ ಹುಡುಕಿದ್ರು ಈ ಜಾಗದಲ್ಲಿ ಇವರಿಗೆ ಮೂಳೆಗಳೇ ಸಿಕ್ತಿರೋದಿಲ್ಲ. ಇದರಿಂದ ಇವರೆಲ್ಲರೂ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೇನೆ ನೋರಾಗೆ ಡೈನೋಸರ್ಸ್ ಗಳ ಮೂಳೆಗಳು ಸಿಕ್ಬಿಡ್ತವೆ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ನಮ್ಗೆ ಡಾವ್ರಾ ಅನ್ನೋ ಒಂದು ಜಾಗದಲ್ಲಿ ತೋರಿಸ್ತಾರೆ. ಗವರ್ಮೆಂಟ್ ನವರು ಬೆಟ್ಟಗಳ ಕೆಳಗಡೆ ರೈಲ್ವೆ ಕನ್ಸ್ಟ್ರಕ್ಷನ್ ಅನ್ನ ಮಾಡಿಸ್ತಿರ್ತಾರೆ. ಇದೇ ಜಾಗದಲ್ಲಿ ಒಂದಷ್ಟು ಜನ ಸ್ಟ್ರೈಕ್ ಕೂಡ ಮಾಡ್ತಿರ್ತಾರೆ. ಬೆಟ್ಟಗಳನ್ನ ಹೊಡೆದು ಪರಿಸರನ ಹಾಳು ಮಾಡಬೇಡಿ ಅಂತ. ಆದ್ರೆ ಅಲ್ಲಿರುವಂತ ವರ್ಕರ್ಸ್ ಗಳು ಇದ್ಯಾವುದಕ್ಕೂ ಕೂಡ ತಲೆನೇ ಕೆಡ್ಸ್ಕೊತಿರೋದಿಲ್ಲ. ಆ ಬೆಟ್ಟದ ಒಳಗಡೆ ಒಂದು ಬಾಂಬ್ ಅನ್ನ ಫಿಟ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ನಂತರ ಇವರ ಕೆಲಸಗಳನ್ನ ಮಾಡೋದಕ್ಕಿಂತ ಟನಲ್ ಒಳಗಡೆ ಬಂದಾಗ ಈ ಜಾಗ ಎಲ್ಲ ತುಂಬಾನೇ ವಿಚಿತ್ರವಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ನೋಡ್ತಿದ್ದಂಗೆನೆ ಈ ಜಾಗ ಎಲ್ಲ ಧ್ವಂಸ ಆಗಿ ವರ್ಕರ್ಸ್ ಗಳೆಲ್ಲ ಸತ್ತೋಗ್ತಾರೆ. ಈ ವಿಷಯ ನಾರ್ವೆ ದೇಶದ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಆ ಜಾಗಕ್ಕೆ ಒಂದಷ್ಟು ಫೈಟರ್ ಜೆಟ್ ಗಳನ್ನ ಕಳಿಸ್ತಾರೆ. ಆಗ ಅಲ್ಲಿಗೆ ಮಿಲಿಟರಿ ಅಡ್ಮಿರಲ್ ಬಂದು ಆ ಜಾಗದ ಫುಟೇಜ್ ಅನ್ನ ನೋಡಿದಾಗ ಯಾವುದೋ ಒಂದು ಜೀವಿ ಅಲ್ಲಿಂದ ಹೊರಗಡೆ ಬಂದಿರೋ ರೀತಿ ಕಾಣಿಸುತ್ತೆ. ಆದ್ರಿಂದ ಈ ವಿಷಯನ ಪ್ರೈಮ್ ಮಿನಿಸ್ಟರ್ಗೂ ತಿಳಿಸ್ತಾರೆ. ಇಲ್ಲಿ ನಮ್ಗೆ ಪ್ರೈಮ್ ಮಿನಿಸ್ಟರ್ ನ ಪಿ.ಎ. ಆಂಡ್ರಿಯಸ್ ಕೂಡ ಪರಿಚಯ ಆಗ್ತಾನೆ. ಇವರಿಬ್ರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಫುಟೇಜ್ ಅನ್ನ ಇವ್ರಿಗೂ ಕೂಡ ತೋರಿಸ್ತಾರೆ. ಅದನ್ನ ನೋಡಿ ಇವ್ರು ಏನಿರ್ಬೋದು ಅಂತ ತಲೆ ಕೆಡ್ಸ್ಕೊಳ್ತಿರ್ಬೇಕಾದ್ರೇನೆ ಆ ಜಾಗದಿಂದ ಮುಂದೆ ಸಿಕ್ಕಿರುವಂತ ಒಂದಷ್ಟು ಫುಟೇಜ್ ಗಳನ್ನು ಕೂಡ ತೋರಿಸ್ತಾರೆ. ಅದರಲ್ಲಿ ಯಾವುದೋ ಒಂದು ವಿಶಾಲವಾದಂತ ಜೀವಿಯ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳು ಇರ್ತವೆ. ಆದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಸ್ಪೆಷಲಿಸ್ಟ್ ಅನ್ನ ಕರ್ಸಿ ಅಂತ PM ಹೇಳ್ತಾರೆ. ಈ ಕಡೆ ನಮ್ಗೆ ನೋರಾ ಹಾಗೆ ಅವಳ ಟೀಮ್ ಅನ್ನ ತೋರಿಸ್ತಾರೆ. ಇವರಿಗೆ ಡೈನೋಸರ್ಸ್ ಗಳ ಮೂಳೆ ಸಿಕ್ಕಿರೋದ್ರಿಂದ ತುಂಬಾ ಖುಷಿಯಿಂದ ಪಾರ್ಟಿ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಲಿಟರಿ ಅವರು ಬಂದು ನೋರಾ ಯಾರು ಅಂತ ಕೇಳಿ ಅವಳಿಗೆ ಹೇಳ್ತಾರೆ, ನಮ್ಮ ದೇಶದ ಒಂದು ಸೆಕ್ಯೂರಿಟಿ ಪ್ರಾಬ್ಲಮ್ ಗೋಸ್ಕರ ನೀವು ನಮ್ ಜೊತೆ ಬರ್ಬೇಕು ಅಂತ ಹೇಳಿ ಇವಳನ್ನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲೇ ಇವಳಿಗೆ ಆಂಡ್ರಿಯಸ್ ಕೂಡ ಪರಿಚಯ ಆಗ್ತಾನೆ. ನನ್ನನ್ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಇವಳು ಕೇಳ್ತಿರ್ತಾಳೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ಇವಳನ್ನ ಒಂದು ರೂಮ್ ಗೆ ಕರ್ಕೊಂಡ್ ಬರ್ತಾನೆ. ಈ ರೂಮ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ದೊಡ್ಡ ದೊಡ್ಡ ಆಫೀಸರ್ಸ್ ಗಳವರೆಗೂ ಇರ್ತಾರೆ. ನಂತರ ಇವರೆಲ್ಲರೂ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದೊಡ್ಡ ಹೋಲ್ ಇಂದ ಯಾವ ತರ ಜೀವಿ ಹೊರಗಡೆ ಬಂದಿರ್ಬೋದು, ಏನಾಗಿರ್ಬೋದು ಅಂತ. ಒಬ್ರು ಹೇಳ್ತಾರೆ ಕ್ಲೈಮೇಟ್ ಚೇಂಜ್ ಇಂದ ಬಂಡೆ ಕಲ್ಲು ಹೊರಗಡೆ ಬಂದಿರ್ಬೋದು ಅಂತ. ಇನ್ನೊಬ್ರು ಹೇಳ್ತಾರೆ ಮೀಥಾನ್ ಗ್ಯಾಸ್ ಇಂದ ಒಂದು ಬ್ಲಾಸ್ಟ್ ಆಗಿರ್ಬೋದು ಅಂತ. ಆಗ ನೋರಾ ಅವರೆಲ್ಲರಿಗೂ ಕೇಳ್ತಾಳೆ, ಅಲ್ಲಿ ನಿಮ್ಗೆ ಫುಟ್ ಪ್ರಿಂಟ್ಸ್ ಗಳು ಕಾಣ್ತಿಲ್ವಾ ಅಂತ. ಇದರಿಂದ ಆ ಜಾಗದಲ್ಲಿ ಏನ್ ನಡೆದಿರ್ಬೋದು ಅನ್ನೋದು ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಒಬ್ರು ಆಫೀಸರ್ ಅಲ್ಲಿಗೆ ಬಂದು ಅವರಿಗೆ ಹೇಳ್ತಾರೆ, ಕನ್ಸ್ಟ್ರಕ್ಷನ್ ನಡೀತಿದ್ದಂತ ಜಾಗದಲ್ಲಿ ಸ್ಟ್ರೈಕ್ ಮಾಡ್ತಿದ್ದವರು ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ. ಆ ವಿಡಿಯೋನ ನೀವೆಲ್ಲರೂ ನೋಡಿ ಅಂತ ಪ್ಲೇ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಿಂದ ಆ ಜಾಗದಲ್ಲಿ ಭೂಮಿಯ ಹೊರಗಡೆಯಿಂದ ತುಂಬಾ ಬಂಡೆಗಳು ಹೊರಗಡೆ ಬರ್ತಿರ್ತವೆ. ಆ ವಿಡಿಯೋ ನೋಡಿ ಎಲ್ಲರಿಗೂ ಕೂಡ ತುಂಬಾನೇ ಗಾಬರಿ ಆಗೋಗುತ್ತೆ. ಆಗ ನೋರಾ ಆ ಆಫೀಸರ್ಗೆ ಮತ್ತೊಂದ್ಸಲ ವಿಡಿಯೋನ ಪ್ಲೇ ಮಾಡೋದಕ್ಕೆ ಹೇಳ್ತಾಳೆ. ಸರಿ ಅಂತ ಅವರು ಕೂಡ ವಿಡಿಯೋನ ಮತ್ತೆ ಪ್ಲೇ ಮಾಡಿದಾಗ ಬಂಡೆಗಳು ಹೊರಗಡೆ ಬರ್ತಿದ್ದಂತ ಜಾಗದಲ್ಲಿ ಅವರಿಗೆ ಮನುಷ್ಯನ ಆಕಾರದಲ್ಲಿರುವಂತ ತುಂಬಾನೇ ದೊಡ್ಡ ಜೀವಿ ಕಾಣಿಸುತ್ತೆ. ಇದೇನು ಅಂತ ಯಾರಿಗೂ ಕೂಡ ಅರ್ಥ ಆಗುತ್ತಿಲ್ಲ. ಅದೇ ಸಮಯಕ್ಕೆ ಮತ್ತೊಂದು ಜಾಗದಲ್ಲಿ ನಮ್ಗೆ ಒಂದು ಒಂಟಿ ಮನೆನ ತೋರಿಸ್ತಾರೆ. ಈ ಮನೆಯ ನಾಯಿ ಏನನ್ನೋ ನೋಡಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಮನೆಯ ಒಳಗಡೆ ಇರುವಂತ ವಯಸ್ಸಾದಂತ ಕಪಲ್ಸ್ ಗಳು ಹೆಚ್ಚಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗ ಇವ್ರು ಊಟನ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಜೀವಿ ಕೂಗ್ತಿರೋದು ಇವ್ರಿಗೆ ಕೇಳಿಸುತ್ತೆ. ಅದೇ ಸಮಯಕ್ಕೆ ಅವರ ಮನೆ ಭೂಕಂಪ ಬರ್ತಿರೋ ತರ ತುಂಬಾನೇ ಜೋರಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಇವರು ಕಟ್ಕೊಂಡಿರುವಂತ ಬಂಕನ್ನ ಒಳಗಡೆ ಹೋಗಿ ಸೇರ್ಕೊಬಿಡ್ತಾರೆ. ಆಗ್ಲೂ ಕೂಡ ಜಾಗ ತುಂಬಾನೇ ಅಲುಗಾಡ್ತಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಾನು ಕೂಡ ಸರಿ ಹೋದ್ಮೇಲೆ ಇವರು ಬಾಗ್ಲನ್ನ ತೆಗೆದು ನೋಡಿದ್ರೆ ಇವರ ಮನೆ ಸಂಪೂರ್ಣವಾಗಿ
ಆಗಿ ಧ್ವಂಸ ಆಗೋಗಿರುತ್ತೆ. ಇದು ಹೇಗಾಯ್ತು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ವರ್ಲ್ಡ್ ಕಪಲ್ಗೆ ಇರೋದಿಲ್ಲ. ಇವರೆಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನೋರನ ಬಿಟ್ಟು ಇನ್ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಆ ವಿಡಿಯೋದಲ್ಲಿ ಮನುಷ್ಯನ ಆಕೃತಿ ಕಾಣಿಸ್ತು ಅಂತ. ಯಾಕೆಂತಂದ್ರೆ ಈ ಜನರು ಇದುವರೆಗೂ ಆ ರೀತಿ ಏನು ನೋಡಿರೋದಿಲ್ಲ. ಮನುಷ್ಯ ಆಗಿದ್ರು ಕೂಡ ಅಷ್ಟು ದೊಡ್ಡದಾಗಿರೋದಕ್ಕೆ ಹೇಗ್ ಸಾಧ್ಯ ಅಂತ. ಅದಕ್ಕೆ ನೋರ ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾಳೆ, ನಾನು ಅದೇ ಜಾಗಕ್ಕೆ ಹೋಗಿ ಚೆಕ್ ಮಾಡ್ಬೇಕು ಅಂತ. ಅದಕ್ಕೆ ಅವರು ಕೂಡ ಸರಿ ಅಂತ ಹೇಳಿ ಅವಳ ಜೊತೆ ಆಂಡ್ರಿಯಸ್ ನ ಕೂಡ ಕಳಿಸ್ತಾರೆ. ಇವರು ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನೋರ ಮಾತಾಡ್ತಾ ಅವಳ ತಂದೆಯ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವಳ ತಂದೆ ಟೋಬಿಯಸ್ ನ ಜೊತೆ ಈಗ ಇಲ್ಲ. ಅವಳ ಜೊತೆ ಮಾತಾಡಿ ತುಂಬಾ ವರ್ಷಗಳೇ ಆಗೋಯ್ತು ಅಂತ. ನಂತರ ಇವರಿಗೆ ಆ ಒಂಟಿ ಮನೆಯ ಇನ್ಸಿಡೆಂಟ್ ಗೊತ್ತಾಗಿ ಅದೇ ಲೊಕೇಶನ್ ಗೆ ಬರ್ತಾರೆ. ಅಲ್ಲಿ ಇವರಿಗೆ ಮಿಲಿಟರಿಯ ಹೆಡ್ ಕ್ಯಾಪ್ಟನ್ ಕ್ರಿಸ್ ಪರಿಚಯ ಆಗ್ತಾರೆ. ಕ್ಯಾಪ್ಟನ್ ಕ್ರಿಸ್ ಇವರಿಗೆ ಹೇಳ್ತಾನೆ, ಯಾವುದೋ ಒಂದು ವಿಶಾಲವಾದಂತ ಜೀವಿ ಇಲ್ಲಿಂದ ಹಾದು ಹೋಗಿದೆ. 3 ಕಿಲೋಮೀಟರ್ ನವರೆಗೂ ಆ ಜೀವಿಯ ಫುಟ್ ಪ್ರಿಂಟ್ ನಮ್ಗೆ ಸಿಕ್ಕಿದೆ. ಅದಾದ್ಮೇಲೆ ಆ ಫುಟ್ ಪ್ರಿಂಟ್ಸ್ ಗಳು ಮಾಯ ಆಗೋಗಿದೆ ಅಂತ. ನಂತರ ವರ್ಲ್ಡ್ ಕಪಲ್ಸ್ ಗಳನ್ನ ಕೇಳಿದಾಗ ಅವರು ಹೇಳ್ತಾರೆ, ಯಾವುದೋ ಒಂದು ಬೆಟ್ಟ ಇಲ್ಲಿಂದ ಓಡೋಗೋ ರೀತಿ ನಮ್ಗೆ ಅನ್ನಿಸ್ತು. ಹಾಗೆ ಅದು ಬರ್ತಿರ್ಬೇಕಾದ್ರೆ ವಿಚಿತ್ರವಾಗಿ ಕೂಗ್ತಿತ್ತು ಅಂತ. ಇದರಿಂದ ಇವರೆಲ್ಲರೂ ಯೋಚನೆಲೆ ಮುಳುಗೋಗ್ತಾರೆ. ನಿಜವಾಗ್ಲೂ ಆ ಜೀವಿ ಏನಾಗಿರ್ಬೋದು, ಎಲ್ಲಿಂದ ಬಂದಿರ್ಬೋದು ಅಂತ. ಈ ದೊಡ್ಡ ಫುಟ್ ಪ್ರಿಂಟ್ ಅನ್ನ ಚೆಕ್ ಮಾಡಿದ್ರು ಕೂಡ ಇವರಿಗೆ ಯಾವುದೇ ತರದ ಕ್ಲೂ ಸಿಗೋದಿಲ್ಲ. ಅದಕ್ಕೆ ಇವರು ಆ ಫುಟ್ ಪ್ರಿಂಟ್ಸ್ ಗಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ 3 ಕಿಲೋಮೀಟರ್ ಗಳು ಆಗ್ತಿದ್ದಂಗೆನೆ ಫುಟ್ ಪ್ರಿಂಟ್ಸ್ ಗಳು ಕೂಡ ಮಾಯ ಆಗೋಗ್ತವೆ. ಹಾಗೆ ಇವಳು ಹೇಳ್ತಾಳೆ, ನಾವು ನನ್ನ ತಂದೆನ ಮೀಟ್ ಮಾಡೋದಕ್ಕೆ ಹೋಗ್ಬೇಕು ಅಂತ. ಆದ್ರಿಂದ ಇವರು ಬೆಟ್ಟಗಳ ಮಧ್ಯದಲ್ಲಿರುವಂತ ಒಂದು ಸಣ್ಣ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬರ್ತಿದ್ದಂಗೆನೆ ಟೋಬಿಯಸ್ ಅಲ್ಲಿಂದ ಹೊರಗಡೆ ಬರ್ತಾನೆ. ಇಲ್ಲಿ ಟೋಬಿಯಸ್ ಸ್ವಲ್ಪ ಅವನ ಮಾನಸಿಕ ಸಮತೋಲನವನ್ನ ಕಳ್ಕೊಬಿಟ್ಟಿರ್ತಾನೆ. ಆಗ ನೋರ ಅವರಿಗೆ ಅರ್ಥ ಮಾಡಿಸ್ತಾಳೆ, ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ. ಇವರು ಮನೆ ಒಳಗಡೆ ಬಂದಾಗ ನೋಡ್ತಾರೆ ಟೋಬಿಯಸ್ ಬೆಟ್ಟಗಳ ಬಗ್ಗೆ ಹಾಗೆ ಟ್ರೋಲ್ಸ್ ಗಳ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿದ್ದಾನೆ ಅಂತ. ನಂತರ ನೋರ ಇವಳಿಗೂ ಕೂಡ ಅದೇ ಫೋಟೇಜ್ ಅನ್ನ ತೋರಿಸಿ ಹೇಳ್ತಾಳೆ, ಆ ಜೀವಿ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ನೀವು ಬೆಟ್ಟಗಳ ಮೇಲೆ ರಿಸರ್ಚ್ ಅನ್ನ ಮಾಡಿದಿರಲ್ಲ, ಅದ್ರಿಂದ ನಮ್ಗೆ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ನಿಮ್ಮ ಹತ್ರ ಬಂದಿದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ. ಆಗ ಟೋಬಿಯಸ್ ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತಾನೆ, ಅದು ಬೇರೆ ಏನು ಅಲ್ಲ ಟ್ರಾಲ್ ಅಂತ. ಆದ್ರೆ ಅದನ್ನ ಯಾರು ಕೂಡ ನಂಬೋದಿಲ್ಲ. ಯಾಕೆ ಅಂತಂದ್ರೆ ಟ್ರಾಲ್ ಗಳು ಇರೋದು ಬರೀ ಕಥೆಗಳಲ್ಲಿ ಮಾತ್ರ. ಅದು ನಿಜ ಜೀವನಕ್ಕೆ ಬರೋಕೆ ಹೇಗ್ ಸಾಧ್ಯ ಅಂತ. ಆಕ್ಚುಲಿ ಕೆಟಿಲ್ಸನ್ ಅನ್ನೋ ಒಬ್ಬ ರೈಟರ್ ಅವನ ಬುಕ್ ನಲ್ಲಿ ಟ್ರಾಲ್ಸ್ ಗಳ ಕಥೆಗಳನ್ನ ಬರೆದಿದ್ದ. ಅವನ ಕಥೆಗಳಲ್ಲಿ ಅವನು ಟ್ರಾಲ್ಸ್ ಗಳನ್ನ ರಾಕ್ಷಸ ಜೀವಿಗಳು ಮನುಷ್ಯರನ್ನ ಸಾಯಿಸ್ಬಿಡ್ತವೆ ಅಂತ ಬರ್ದಿರ್ತಾನೆ. ಆದ್ರೆ ಟೋಬಿಯಸ್ ಮಾಡಿರುವಂತ ರಿಸರ್ಚ್ ನ ಪ್ರಕಾರ ಟ್ರಾಲ್ಸ್ ಗಳು ಎಲ್ಲರನ್ನೂ ಸಾಯಿಸೋದಿಲ್ಲ. ಅವುಗಳಿಗೆ ತೊಂದರೆ ಕೊಟ್ಟಂತ ಜನರನ್ನ ಮಾತ್ರ ಅವುಗಳು ಸಾಯಿಸೋದು. ಈಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಟ್ರಾಲ್ ಎಲ್ಲಿದೆ ಕಂಡಿಡಿಬೇಕು ಅಂತ. ಇವರೆಲ್ಲರ ಜೊತೆ ಇವನು ಕೂಡ ಹೆಲಿಕಾಪ್ಟರ್ ನಲ್ಲೇ ಹೋಗ್ತಿರ್ತಾನೆ. ಒಂದು ಮ್ಯಾಪ್ ಅನ್ನು ನೋಡಿ ಇಲ್ಲೇ ಕೆಳಗಡೆ ನಿಲ್ಸಿ ಅಂತ ಟೋಬಿಯಸ್ ಅವರಿಗೆ ಹೇಳ್ತಾನೆ. ಈ ಜಾಗ ಬೇರೆ ಯಾವ್ದು ಅಲ್ಲ, ಫುಟ್ ಪ್ರಿಂಟ್ಸ್ ಗಳು ಮಾಯ ಆಗೋಗಿತ್ತಲ್ಲ ಅದೇ ಜಾಗ ಇದು. ಟೋಬಿಯಸ್ ನ ಬಿಹೇವಿಯರ್ ನ ನೋಡಿ ಯಾಕೆ ನಿನ್ ತಂದೆ ಈ ರೀತಿ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಇವರು ಯಾವಾಗ್ಲೂ ಟ್ರಾನ್ಸ್ ಗಳ ಕತೆ ನಿಜ ಅಂತ ಹೇಳ್ತಿದ್ರು, ಆದ್ರೆ ಜನರು ಇವರ ಮಾತನ್ನ ನಂಬಲಿಲ್ಲ. ಇದರಿಂದ ಇವಳು 2 ವರ್ಷ ಹುಚ್ಚ ಆಸ್ಪತ್ರೆಯಲ್ಲೂ ಕೂಡ ಇದ್ರು ಅಂತ. ನಂತರ ಇವಳು ಟೋಬಿಯಸ್ ಹತ್ರ ಬಂದಾಗ ಅವನು ಇವಳಿಗೆ ಹೇಳ್ತಾನೆ, ಈ ಜಾಗ ಯಾಕೋ ನಾರ್ಮಲ್ ಆಗಿಲ್ಲ, ಇಲ್ಲಿ ಟ್ರಾಲ್ಸ್ ಗಳು ಇರ್ಬೋದು ಅಂತ. ಇದರಿಂದ ಮತ್ತೊಂದ್ಸಲ ನೋರ ಹಾಗೆ ಟೋಬಿಯಸ್ ನ ಮಧ್ಯೆ ಜಗಳ ಆಗೋಗುತ್ತೆ. ಏನೇ ಮಾಡಿದ್ರು ನೋರ ಟ್ರಾಲ್ಸ್ ಗಳು ಇದಾವೆ ಅಂತ ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಅದೇ ಸಮಯಕ್ಕೆ ಇವಳು ಹಿಂದೆ ನೋಡಿದಾಗ ಬಂಡೆಯ ಮೇಲೆ ಒಂದು ಕಣ್ಣು ಓಪನ್ ಆಗುತ್ತೆ. ಅದನ್ನ ಟೋಬಿಯಸ್ ಕೂಡ ನೋಡ್ತಾನೆ, ಇವರು ಕೂಡ ನೋಡ್ತಾರೆ. ನಂತರ ಆ ದೊಡ್ಡ ಜೀವಿ ಟ್ರಾಲ್ ಅಲ್ಲಿಂದ ಮೇಲೆ ಎದ್ದೋಳೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಇವರೆಲ್ಲರೂ ಹೆದರ್ಕೊಂಡು ಹೆಲಿಕಾಪ್ಟರ್ ನಿಂದ ಅಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಟ್ರಾಲ್ ಮಾತ್ರ ಇವರಿಗೆ ಏನು ಕೂಡ ಮಾಡ್ತಿರೋದಿಲ್ಲ. ಇದನ್ನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲಿರೋರ್ಗೂ ಕೂಡ ತೋರಿಸ್ತಾರೆ. ಇದನ್ನ ನೋಡಿ ಯಾರಿಗೂ ಕೂಡ ಅವರ ಕಣ್ಣನ್ನೇ ಅವರಿಗೆ ನಂಬೋದಕ್ಕಾಗುದಿಲ್ಲ. ಟೋಬಿಯಸ್ ಅಂತೂ ತುಂಬಾನೇ ಸಂತೋಷವಾಗಿರ್ತಾನೆ. ಕೊನೆಗೂ ನಾನು ಅನ್ಕೊಂಡಿದ್ದನ್ನ ಪ್ರೂವ್ ಮಾಡೇ ಬಿಟ್ಟೆ ಅಂತ. ಇದರಿಂದ ಇವನಿಗೆ ಹುಚ್ಚ ಅನ್ನೋ ಪಟ್ಟ ಹೊರಟೋಗುತ್ತೆ. ಇದೇ ವಿಷಯನ ಇವನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಈಗಲೂ ಕೂಡ ಅವರು ಟ್ರಾಲ್ಸ್ ಗಳನ್ನ ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಇವರು ಪ್ರೈಮ್ ಮಿನಿಸ್ಟರ್ ಹತ್ರ ಸ್ವಲ್ಪ ಟೈಮ್ ಅನ್ನ ಕೇಳ್ತಾರೆ ಆ ಜೀವ ಮೇಲೆ ರಿಸರ್ಚ್ ಮಾಡೋದಕ್ಕೆ. ಆದ್ರೆ ಅವರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇನ್ ಮುಂದೆ ಈ ಕೆಲಸನ ಮಿಲ್ತಾರೆ, ಅವರು ನೋಡ್ಕೋತಾರೆ, ನೀವಿನ್ನು ಹೋಗ್ಬೋದು ಅಂತಾರೆ. ನಂತರ ಇವರೆಲ್ಲರೂ ಒಂದು ಜಾಗದಲ್ಲಿ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಟ್ರಾಲ್ಸ್ ಗಳು ಬರೀ ಸ್ಮೆಲ್ ಇಂದಾನೆ ಕ್ರಿಶ್ಚಿಯನ್ಸ್ ಗಳು ಎಲ್ಲಿದ್ದಾರೆ ಅಂತ ಕಂಡಿಡ್ದು ಅವಳನ್ನ ಸಾಯಿಸ್ಬಿಡ್ತವೆ ಅಂತ. ಯಾಕೆಂತಂದ್ರೆ ಕ್ರಿಶ್ಚಿಯನ್ಸ್ ಗಳ ಚರ್ಚ್ ಇಂದ ಬರುತ್ತಲ್ಲ ಬೆಲ್ ಸೌಂಡ್, ಆ ಸೌಂಡ್ ಅನ್ನ ಕೇಳೋದಕ್ಕೆ ಟ್ರೋಲ್ಸ್ ಗಳಿಗೆ ಆಗುದಿಲ್ಲ. ಹಾಗೆ ಟ್ರೋಲ್ಸ್ ಗಳ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಿದ್ದಂಗೆನೆ ಅವುಗಳ ಒಳಗಡೆ ಇರುವಂತ ಜೀವ ಹೋಗಿ ಬರೀ ಕಲ್ಲಾಗೋಗ್ತವೆ. ನೋರಾ ಕೂಡ ಟೋಬಿಯಸ್ ನ ಮಾತನ್ನ ನಮ್ದೆ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ, ನಾನು ಹೇಳ್ತಿದ್ದಂತ ಟ್ರೋಲ್ ಅನ್ನ ನಿನ್ನ ಕಣ್ಣಾರನ್ನ ನೋಡಿದ್ಯಾ, ಇನ್ನು ಯಾಕೆ ನನ್ನನ್ನ ನಂಬ್ತಿಲ್ಲ ಅಂತ ಕೇಳಿದಾಗ ನೋರಾ ಕೊನೆಗೂ ಇವನ ಮಾತನ್ನ ನಂಬಿಡ್ತಾಳೆ. ನಂತರ ಇವ್ರು 3 ಜನ ಸೇರಿ ಕ್ಯಾಪ್ಟನ್ ಕ್ರಿಸ್ ಹತ್ರ ಬಂದು ಹೇಳ್ತಾರೆ, ಪ್ಲೀಸ್ ನಾವು ಕೂಡ ನಿಮ್ ಜೊತೆ ಬರ್ತೀವಿ ಅಂತ. ಕ್ರಿಸ್ ಅದಕ್ಕೆ ಒಪ್ಕೊಳ್ಳದೆ ಇದ್ದಾಗ
ನೋರಾ ತುಂಬಾನೇ ಬೆಳ್ಕೊತಾಳೆ. ಇನ್ನೇನ್ ಮಾಡೋದು ಅಂತ ಸರಿ ಅಂತ ಇವರನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಮಿಲಿಟರಿ ಅವರು ಅವ್ರ ಹತ್ರ ಇರುವಂತ ಎಲ್ಲಾ ದೊಡ್ಡ ದೊಡ್ಡ ವೆಪನ್ಸ್ ಗಳನ್ನ ತಗೊಂಡು ಒಂದು ಜಾಕೆ ಬರ್ತಾರೆ. ಯಾಕೆಂತಂದ್ರೆ ಆ ಟ್ರೋಲ್ ಈಗ ಈ ಜಾಕೆ ಬರುತ್ತೆ ಅನ್ನೋ ಸೂಚನೆಗಳು ಇವ್ರಿಗೆ ಸಿಕ್ಕಿರ್ತವೆ. ಎಲ್ಲಾ ತೈಡ್ನು ಮಾಡ್ಕೊಂಡು ಇವ್ರು ಕಾಯ್ಕೊಂಡು ನಿಂತ್ಕೋತಾರೆ. ಅದೇ ಸಮಯಕ್ಕೆ ಟೋಬಿಯಸ್ ಹಾಗೆ ನೋರಾ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೋರಾ ಹೇಳ್ತಾಳೆ, ನಾನೆಷ್ಟು ವರ್ಷ ನಿಮ್ ಮಾತನ್ನ ನಂಬಲಿಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ಅಂತ. ಕೊನೆಗೂ ಇವಳು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಟೋಬಿಯಸ್ ನ ಕಣ್ಣಲ್ಲಿ ನೀರಿರುತ್ತೆ. ತುಂಬಾ ವರ್ಷಗಳಾದ್ಮೇಲೆ ಇವರಿಬ್ರು ಒಂದಾಗಿರ್ತಾರೆ. ಅದೇ ಸಮಯಕ್ಕೆ ಇವ್ರಿಗೆ ತುಂಬಾನೇ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತವೆ. ನೈಟ್ ವಿಷನ್ ನಲ್ಲಿ ನೋಡಿದಾಗ ಟ್ರಾಲ್ ಇಲ್ಲಿಗೆ ಬರ್ತಿರುತ್ತೆ. ಇದು ಸೋಲ್ಜರ್ಸ್ ಗಳಿರುವಂತ ಜಾಕೆ ಬರ್ತಿದ್ದಂಗೆನೆ ಮಿಲಿಟರಿಯ ಅಡ್ಮಿರಲ್ ಸೋಲ್ಜರ್ಸ್ ಗಳಿಗೆ ಪರ್ಮಿಷನ್ ಅನ್ನ ಕೊಟ್ಬಿಡ್ತಾರೆ, ನೀವು ಟ್ರಾಲ್ ನ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಆದ್ರಿಂದ ಸೋಲ್ಜರ್ಸ್ ಗಳು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದಕ್ ಮಾತ್ರ ಆಗಿರುವಂತ ಗಾಯಗಳು ಹೀಲ್ ಆಗ್ತಿರ್ತವೆ. ಸೋಲ್ಜರ್ಸ್ ಗಳು ಕೂಡ ಅವರ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಅದ್ರ ಮೇಲೆ ತುಂಬಾ ದೊಡ್ಡ ದೊಡ್ಡ ಅಟ್ಯಾಕ್ ಗಳನ್ನ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈಗ್ಲೂ ಕೂಡ ಇದಕ್ಕೆ ಒಂದು ಸಣ್ಣ ಎಫೆಕ್ಟ್ ಕೂಡ ಆಗುದಿಲ್ಲ. ಸೋಲ್ಜರ್ಸ್ ಗಳನ್ನೆಲ್ಲ ಸಾಯಿಸೋದಕ್ಕೆ ಶುರು ಮಾಡುತ್ತೆ. ಹೇಗೋ ಮಾರಿ ಇವರೆಲ್ಲರೂ ತಪ್ಪಿಸ್ಕೊಂಡು ಒಬ್ಬ ಸೋಲ್ಜರ್ ಕುಂತಿರುವಂತ ಜಾಗದಲ್ಲಿ ಬಂದು ಬಚ್ಚಿಟ್ಕೋತಾರೆ. ಆದ್ರೆ ಆ ಸೋಲ್ಜರ್ ಒಬ್ಬ ಕ್ರಿಶ್ಚಿಯನ್ ಆಗಿರ್ತಾನೆ. ಆದ್ರಿಂದ ಇವರೆಲ್ಲರೂ ಅಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಟ್ರಾಲ್ ಆ ಕ್ರಿಶ್ಚಿಯನ್ ಎತ್ಕೊಂಡು ತಿಂದು ಬಿಡುತ್ತೆ. ಇದರಿಂದ ಎಲ್ಲರೂ ಹೆದರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಟೋಬಿಯಸ್ ಮಾತ್ರ ಮುಂದೆ ಬಂದು ಟ್ರಾಲ್ ನ ಶಾಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ ಟ್ರಾಲ್ ಕೂಡ ಶಾಂತವಾಗೋಗುತ್ತೆ. ಇದನ್ನ ನೋಡಿ ನೋರಾ ಹಾಗೆ ಟೋಬಿಯಸ್ ತುಂಬಾನೇ ಸಂತೋಷ ಪಡ್ತಿರ್ಬೇಕಾದ್ರೇನೆ ಒಂದಷ್ಟು ಸೋಲ್ಜರ್ಸ್ ಗಳು ಹಿಂದೆಯಿಂದ ಟ್ರಾಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇದು ಹಿಂದೆ ತಿರುಗ್ತಿದ್ದಂಗೆನೆ ಅದರ ಬಾಲ ಬಂದು ಟೋಬಿಯಸ್ಗೆ ಹೊಡೆದು ಬಿಡುತ್ತೆ. ಹಾಗೆ ಇದು ಸೋಲ್ಜರ್ಸ್ ಗಳನ್ನ ಸಾಯಿಸ್ಬಿಡುತ್ತೆ. ನನ್ನಿಂದಾನೆ ಅವನಿಗೆ ಏಟಾಯ್ತು ಅಂತ ಟ್ರಾಲ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಟೋಬಿಯಸ್ಗೆ ತುಂಬಾ ಏಟಾಗಿರೋದ್ರಿಂದ ಸಾಯುವಂತ ಸ್ಟೇಜ್ ಗೆ ಬಂದು ತಲುಪಿಟ್ಟಿರ್ತಾನೆ. ಆದ್ರೆ ಇವನು ಸಾಯುವುದಕ್ಕಿಂತ ಮುಂಚೆ ರಾಯಲ್ ಪ್ಯಾಲೇಸ್ ರಾಜ ಮನೆ ಅಂತ ಹೇಳಿ ಸತ್ತೋಗ್ತಾನೆ. ಆದ್ರೆ ಇದ್ರ ಬಗ್ಗೆ ನೋರಾಗೆ ಏನು ಕೂಡ ಅರ್ಥ ಆಗುದಿಲ್ಲ. ಇವಳು ತುಂಬಾನೇ ಹತ್ತು ಬಿಡ್ತಾಳೆ. ನಂತರ ಇದೇ ಬೇಜಾರ್ನಲ್ಲಿ ಇವಳು ಚಿಕ್ಕ ವಯಸ್ಸಿನ ಫೋಟೋನ ನೋಡ್ತಿರ್ತಾಳೆ. ಹಾಗೆ ಡಿಸೈಡ್ ಮಾಡ್ತಾಳೆ, ಇನ್ಮೇಲೆ ನಾನು ನನ್ನ ತಂದೆ ತೋರಿಸಿರುವಂತ ದಾರಿಲೇ ಹೋಗ್ಬೇಕು ಅಂತ. ಇದೇ ತರ ಯೋಚನೆ ಮಾಡ್ಕೊಂಡು ಒಂದು ರಾತ್ರಿನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲೇ ಕಳೆದು ಬಿಡ್ತಾಳೆ. ಬೆಳಗ್ಗೆ ಇವಳ ಹತ್ರ ಕ್ರಿಸ್ ಹಾಗೆ ಆಂಡ್ರೇಸ್ ಬಂದಾಗ ಅವರಿಂದ ಇವಳಿಗೆ ಗೊತ್ತಾಗುತ್ತೆ ಟ್ರಾಲ್ ಎಲ್ಲೋ ಬೆಟ್ಟಗಳ ಮಧ್ಯೆ ಮಾಯ ಆಗೋಗಿದೆ. ಅದು ಸಿಕ್ತಿದ್ದಂಗೆನೆ ಗೌರ್ಮೆಂಟ್ ಅವರು ಅದ್ರ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕೋದಕ್ಕೆ ರೆಡಿ ಮಾಡ್ಕೋತಿದ್ದಾರೆ ಅಂತ. ಆಗ ಇವಳು ಕೂಡ ಹೇಳ್ತಿರ್ತಾಳೆ, ನನ್ನ ತಂದೆ ಹೇಳ್ದಂಗೆ ಟ್ರಾಲ್ ನ ಬಗ್ಗೆ ಇರುವಂತ ಕಥೆಗಳು ನಿಜ ಆಗಿದ್ರೆ ಅಂತ. ಆದ್ರಿಂದ ಇವರು ಟ್ರಾಲ್ಸ್ ಗಳ ಒಂದಷ್ಟು ಕಥೆಗಳನ್ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ ಕಥೆಗಳಲ್ಲಿ ಇವ್ರಿಗೊಂದು ವಿಷಯ ಗೊತ್ತಾಗುತ್ತೆ, ಟ್ರಾಲ್ಸ್ ಗಳಿಗೆ ಚರ್ಚ್ ಗಳ ಬೆಲ್ ಸೌಂಡ್ ಅನ್ನ ಕಂಡ್ರೆ ಆಗುದಿಲ್ಲ ಅಂತ. ಇದೇ ಕಾರಣದಿಂದ ಟ್ರಾಲ್ಸ್ ಗೆ ಕ್ರಿಶ್ಚಿಯನ್ಸ್ ಅಂದ್ರೆ ಆಗುದಿಲ್ಲ. ಅದಕ್ಕೆ ಅದು ಒಬ್ಬ ಕ್ರಿಶ್ಚಿಯನ್ ನ ಸಾಯಿಸಿತ್ತು. ಕ್ರಿಶ್ಚಿಯನ್ಸ್ ಗಳು ಎಲ್ಲಿದ್ದಾರೆ ಅನ್ನೋದನ್ನ ಬರೀ ಸ್ಮೆಲ್ ಇಂದಾನೆ ಟ್ರಾಲ್ಸ್ ಗಳು ಕಂಡಿಡ್ದು ಬಿಡ್ತವೆ. ನಂತರ ನೋರಾ ಪ್ರೈಮ್ ಮಿನಿಸ್ಟರ್ ಗೆ ಡಿಫೆನ್ಸ್ ಮಿನಿಸ್ಟರ್ ಗೆ ಹಾಗೆ ಅಡ್ಮಿರಲ್ ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ, ಈ ಟ್ರಾಲ್ ಗಳಿಗೆ ಚರ್ಚ್ ನ ಬೆಲ್ ಸೌಂಡ್ ಗಳನ್ನ ಕೇಳೋದಕ್ಕೆ ಆಗುದಿಲ್ಲ, ಅದನ್ನ ನಾವು ಉಪಯೋಗಿಸ್ಕೊಂಡು ಟ್ರಾಲ್ ನ ಸೋಲಿಸಬಹುದು ಅಂತ. ಆದ್ರೆ ಇವ್ರು ಮಾತ್ರ ಅದನ್ನ ಒಪ್ಕೊಳ್ತಿರೋದಿಲ್ಲ. ಅದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ, ಆ ಜೀವ್ ಮೇಲೆ ನಿಮ್ಮ ಪ್ಲಾನ್ ವರ್ಕ್ ಆಗುದಿಲ್ಲ ಅಂತ. ಆಗ ಕ್ಯಾಪ್ಟನ್ ಕ್ರಿಸ್ ಅಡ್ಮಿರಲ್ ಗೆ ಹೇಳ್ತಾನೆ, ನಾವೀಗಾಗ್ಲೇ ತುಂಬಾ ಅಡ್ವಾನ್ಸ್ ಆಗಿರುವಂತ ವೆಪನ್ಸ್ ಗಳನ್ನ ಅದ್ರ ಮೇಲೆ ಯೂಸ್ ಮಾಡ್ಬಿಟ್ಟಿದೀವಿ, ಅದಕ್ಕೆ ಒಂದು ಸಣ್ಣ ಗಾಯ ಕೂಡ ಆಗುತ್ತಿಲ್ಲ. ನನಗನ್ಸೋ ಪ್ರಕಾರ ನಾವು ನೋರಾ ಹೇಳೋ ಮಾತನ್ನೇ ಕೇಳೋದು ಒಳ್ಳೇದು ಅಂತ. ಸರಿ ಅಂತ ಹೇಳಿ ನಿಮ್ಗೆ ಏನ್ ಬೇಕು ಅದನ್ನ ಮಾಡಿ ಅಂತ PM ನೋರಾಗೆ ಪರ್ಮಿಷನ್ ಅನ್ನ ಕೊಟ್ಬಿಡ್ತಾರೆ. ಅದೇ ಸಮಯಕ್ಕೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಾಗುತ್ತೆ ಟ್ರಾಲ್ ಈಗ ಎಮೆಂಟೈರ್ ಅನ್ನೋ ಒಂದು ಪಾರ್ಕ್ ಗೆ ಹೋಗ್ತಿದೆ ಅಂತ. ನಂತರ ನಮ್ಗೆ ಅದೇ ಎಮೆಂಟೈರ್ ಪಾರ್ಕ್ ಅನ್ನ ತೋರಿಸ್ತಾರೆ. ಈ ಪಾರ್ಕ್ ನಲ್ಲಿ ಮಕ್ಕಳೆಲ್ಲ ಅವಳ ಪೇರೆಂಟ್ಸ್ ಗಳ ಜೊತೆ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲೇ ಇದ್ದಂತ ಒಬ್ಳು ಸಣ್ಣ ಹುಡುಗಿ ಟ್ರಾಲ್ ನ ಸ್ಟ್ಯಾಚು ಮುಂದೆ ಬಂದು ಅದನ್ನ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ಇಲ್ಲಿರುವಂತ ಜನರಿಗೆಲ್ಲ ದೊಡ್ಡ ದೊಡ್ಡ ಹೆಜ್ಜೆಗಳ ಶಬ್ದಗಳು ಕೇಳಿಸ್ತವೆ. ನೋಡಿದ್ರೆ ಸ್ಟ್ಯಾಚು ಹಿಂದೆ ನಿಜವಾದ ಟ್ರಾಲ್ ಬಂದು ನಿಂತ್ಕೊಳ್ಳುತ್ತೆ. ಅದನ್ನು ನೋಡಿ ಹೆದರ್ಕೊಂಡು ಎಲ್ರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಟ್ರಾಲ್ ಮಾತ್ರ ಯಾರಿಗೂ ಕೂಡ ಯಾವುದೇ ತರದ ಅಪಾಯವನ್ನ ಮಾಡ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವರೆಲ್ಲರೂ ಹೆಲಿಕಾಪ್ಟರ್ ಗಳಿಗೆ ದೊಡ್ಡ ದೊಡ್ಡ ಬೆಲ್ ಗಳನ್ನ ಕಟ್ಕೊಂಡು ತಗೊಂಡ್ ಬರ್ತಾರೆ. ನಂತರ ಇವರೆಲ್ಲರೂ ಸೇರಿ ಬೆಲ್ ಗಳಿಂದ ಸುತ್ತುವರೆದಾಗ ಅದಕ್ಕೆ ಬೆಲ್ ಗಳ ಸೌಂಡ್ ಅನ್ನ ಕೇಳೋದಕ್ಕಾಗುದಿಲ್ಲ. ಅದಕ್ಕೆ ಒಂದು ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಮಾಡಿದಾಗ ಅದು ಕೆಳಗಡೆ ಬಂದು ಕ್ರಾಶ್ ಆಗೋಗುತ್ತೆ. ಅದರ ಬೆಂಕಿಯಿಂದ ಇಡೀ ಕಾರಿಗೆ ಬೆಂಕಿ ಎತ್ಕೊಬಿಡುತ್ತೆ. ನಂತರ ಮತ್ತೆ 2 ಹೆಲಿಕಾಪ್ಟರ್ ಗಳನ್ನ ಬ್ಲಾಸ್ಟ್ ಮಾಡಿದಾಗ ಅದು ಕೆಳಗಡೆ ಇರುವಂತ ಸಣ್ಣ ಹುಡುಗಿಯ ಮೇಲೆ ಬೀಳೋದ್ರಲ್ಲಿ ಇರುತ್ತೆ. ಇನ್ನೇನು ಅದು ತಂದೆ ಮಗಳ ಮೇಲೆ ಬೀಳ್ಬೇಕು ಅಂತ ಅನ್ಕೊಳ್ಳೋಸಲ್ಲಿ ಟ್ರಾಲ್ ಅವರಿಬ್ಬರನ್ನ ಕಾಪಾಡ್ಬಿಡುತ್ತೆ. ಇದನ್ನ ನೋಡಿ ಯಾರಿಗೂ ಕೂಡ ನಂಬೋದಕ್ಕೆ ಆಗುದಿಲ್ಲ. ನಂತರ ಟ್ರಾಲ್ ಅಲ್ಲಿಂದ ಹೊರಟೋಗುತ್ತೆ. ಟ್ರಾಲ್ ನ ವಿಷಯ ಇಡೀ ಪ್ರಪಂಚದಲ್ಲೆಲ್ಲ ಬೆಂಕಿ ಹಾಡದಂಗೆ ಹಾಡ್ಬಿಟ್ಟಿರುತ್ತೆ. ಯಾವುದೇ ನ್ಯೂಸ್ ಚಾನೆಲ್ ಹಾಕಿದ್ರು ಟ್ರಾಲ್ ಬಗ್ಗೆನೆ
ತೋರಿಸ್ತಿರ್ತಾರೆ. ಹಾಗೆ ಇವ್ರಿಗೆ ಗೊತ್ತಾಗಿರುತ್ತೆ ಟ್ರಾಲ್ ಈಗ ಕ್ಯಾಪಿಟಲ್ ಸಿಟಿ ಆಗಿರುವಂತ ಆಸ್ಲೋ ಕಡೆಗೆ ಹೋಗ್ತಿದೆ ಅಂತ. ಇದನ್ನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ರು ಕೂಡ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವ್ರು 3 ಜನ ಬರ್ತಾರೆ. ನೋರಾ PM ಹತ್ರ ಸ್ವಲ್ಪ ಟೈಮ್ ಅನ್ನ ಕೇಳ್ತಿರ್ತಾಳೆ. ಟ್ರಾಲ್ ಯಾಕೆ ಆಸ್ಲೋ ಸಿಟಿ ಕಡೆಗೆ ಹೋಗ್ತಿದೆ, ಅದನ್ನ ತಡೆಯೋದಾದ್ರೂ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೊಂದ್ ಸ್ವಲ್ಪ ಟೈಮ್ ಬೇಕು ಅಂತ. ಆದ್ರೆ ನೋರಾ ಮಾಡಿದಂತ ಬೆಲ್ಗಳ ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂತ ನೀವು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವಳು ಕೂಡ ತುಂಬಾ ಬೇಜಾರು ಮಾಡ್ಕೊಂಡೆ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಅವಳ ಹತ್ರ ಕ್ಯಾಪ್ಟನ್ ಕ್ರಿಸ್ ಬಂದು ಹೇಳ್ತಾನೆ, ನನ್ನಿಂದ ನಿಮ್ಗೇನಾದ್ರೂ ಹೆಲ್ಪ್ ಬೇಕು ಅಂತಂದ್ರೆ ಬರೀ ನನ್ನ ನೆನಪು ಮಾಡ್ಕೊಳ್ಳಿ ಸಾಕು ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಕೂತಾಳೆ. ಇಲ್ಲಿ ಇವರೆಲ್ಲ ಮುಂದೆ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಡಿಫೆನ್ಸ್ ಮಿನಿಸ್ಟರ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಟ್ರಾಲ್ ಮೇಲೆ ಯೂಸ್ ಮಾಡೋದಕ್ಕೆ PM ನ ಪರ್ಮಿಷನ್ ಕೇಳ್ತಾನೆ. ಆದ್ರೆ ಅವನಿಗೆ ಪರ್ಮಿಷನ್ ಕೊಡೋದಿಲ್ಲ. ಇದರಿಂದ ದೇಶಕ್ಕೆ ನಷ್ಟ ಆಗುತ್ತೆ, ಹಾಗೆ ತುಂಬಾ ಜನರ ಪ್ರಾಣ ಹೋಗುತ್ತೆ ಅಂತ. ಅವಳ ಮಧ್ಯದಲ್ಲೇ ಆಂಬ್ರೇಸ್ ಕೂಡ ಅವನ ಅನಿಸಿಕೆನ ಹೇಳೋದಕ್ಕೆ ನೋಡ್ತಾನೆ. ಆದ್ರೆ ನೀನು ಹೊರಗಡೆ ಹೋಗು ಅಂತ PM ಅವನಿಗೆ ಹೇಳ್ತಾರೆ. ಇದರಿಂದ ಅವನಿಗೆ ಕೋಪ ಬಂದು ಆಕ್ಸೆಸ್ ಕಾರ್ಡ್ ಅನ್ನ ಅಲ್ಲೇ ಇಟ್ಟು ನಾನು ಈ ಕೆಲಸನ ಬಿಡ್ತಿದ್ನಿ ಅಂತ ಹೇಳಿ ಹೋಗ್ತಿರ್ತಾನೆ. ಆದ್ರೆ ಆಕ್ಸೆಸ್ ಕಾರ್ಡ್ ಇಲ್ಲದೆ ಡೋರ್ ಓಪನ್ ಆಗುದಿಲ್ಲ. ಆದ್ರಿಂದ ಇವನು ಆಕ್ಸೆಸ್ ಕಾರ್ಡ್ ಅನ್ನ ಎತ್ಕೊಂಡು ನಾನ್ ಸುಮ್ನೆ ಜೋಕ್ ಮಾಡ್ತಿದ್ದೆ ಅಂತ ಹೇಳಿ ಅಲ್ಲಿಂದ ನೋರಾ ಇರುವಂತ ಜಾಕೆ ಬರ್ತಾನೆ. ನಾನ್ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳಿಗೆ ಹೇಳ್ತಾನೆ ಅವರು ಆಸ್ಲೋ ಸಿಟಿನ ಖಾಲಿ ಮಾಡಿಸ್ತಿದ್ದಾರೆ ಅಂತ. ಪ್ರೈಮ್ ಮಿನಿಸ್ಟರ್ ಲೈವ್ ಗೆ ಬಂದು ಆಸ್ಲೋ ಸಿಟಿಯ ಜನರಿಗೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿನೇ ಒಂದು ಟ್ರೋಲ್ ನಮ್ಮ ಸಿಟಿಯಲ್ಲೆಲ್ಲ ಓಡಾಡ್ತಿದೆ. ಈಗ ನಿಮ್ಮ ಸುರಕ್ಷತೆಗೋಸ್ಕರ ನೀವೆಲ್ಲರೂ ಈ ಸಿಟಿಯಿಂದ ದೂರ ಹೋಗ್ಬೇಕು ಅಂತ. ಆಸ್ಲೋ ಸಿಟಿಲಿ ಮಿಲಿಟರಿ ಅವರು ಜನರನ್ನೆಲ್ಲ ಬೇರೆ ಕಡೆಗೆ ಕಳಿಸ್ತಿರ್ತಾರೆ. ಯಾಕೆಂತಂದ್ರೆ ಟ್ರಾಲ್ ಇಂದ ಯಾರಿಗೂ ಕೂಡ ಅಪಾಯ ಆಗ್ಬಾರ್ದು ಅಂತ. ಹಾಗೆ ಇವ್ರು ಹೇಳ್ತಾರೆ, ನಾವೆಲ್ಲರೂ ಈ ಕೆಲಸನ ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೋಸ್ಕರನೇ, ಎಲ್ಲಾನು ಬೇಗ ಸರಿ ಹೋಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ ಅಂತ. ಅದೇ ಇವರಿಬ್ರು ಟ್ರಾಫಿಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ನೋರಾಗೆ ಅವಳ ತಂದೆ ಹೇಳಿದ್ದು ನೆನಪಾಗುತ್ತೆ, ರಾಯಲ್ ಪ್ಯಾಲೇಸ್ ಕಿಂಗ್ ಮನೆ ಅಂತ. ಆದ್ರಿಂದ ಇವಳಿಗೆ ನಾರ್ವೆ ರಾಯಲ್ ಪ್ಯಾಲೇಸ್ ನೆನಪಾಗಿ ಅಲ್ಲಿಂದ ಸೀದಾ ರಾಯಲ್ ಪ್ಯಾಲೇಸ್ ಹತ್ರ ಬರ್ತಾರೆ. ಆದ್ರೆ ಗೇಟ್ ನಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇವರನ್ನ ಒಳಗಡೆ ಹೋಗೋದಕ್ಕೆ ಬಿಡ್ತಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ರಾಯಲ್ ಪ್ಯಾಲೇಸ್ ನ ಕೇರ್ ಟೇಕರ್ ಸಿಂಡಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಸೆಕ್ಯೂರಿಟಿಗಳನ್ನ ತಡಿತಾನೆ. ಅಷ್ಟೇ ಅಲ್ಲ, ಇವನು ನೋರನ್ನು ಕೂಡ ಗುರ್ತಿಡಿತಾನೆ. ಇವರು ಒಳಗಡೆ ಬರ್ತಿರ್ಬೇಕಾದ್ರೆ ಸಿಂಡಿಂಗ್ ನೋರಾಗೆ ಹೇಳ್ತಾನೆ, ನನಗೆ ನಿನ್ನ ತಂದೆ ಟಾಬಿಯಸ್ ತುಂಬಾ ವರ್ಷದಿಂದನೂ ಗೊತ್ತು ಅಂತ. ಹೀಗೆ ಇವನು ಅವರಿಬ್ರನ್ನ ಮುಂದೆ ಕರ್ಕೊಂಡ್ ಬಂದಾಗ ಇವ್ರಿಗೆ ಗೊತ್ತಾಗುತ್ತೆ ಅರಮನೆಯ ಒಳಗಡೆನೆ ಒಂದು ದೊಡ್ಡ ಟನಲ್ ಇದೆ ಅಂತ. ಆ ಟನಲ್ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾನೆ, 1920ರಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ಗೆ ಅಂತ ಈ ಟನಲ್ ಅನ್ನ ಮಾಡಿದ್ರು. ಆದ್ರೆ ಈ ಟನಲ್ ಅದಕ್ಕಿಂತ ಮುಂಚೆ ಬೇರೆಯವರ ಮನೆ ಆಗಿತ್ತು ಅಂತ ಹೇಳಿ ಎಲೆಕ್ಟ್ರಿಸಿಟಿನ ಆನ್ ಮಾಡ್ತಾನೆ. ಆಗ ಅಲ್ಲಿ ಇವ್ರಿಗೆ ತುಂಬಾ ಟ್ರಾಲ್ಸ್ ಗಳ ಅಸ್ಥಿ ಪಂಜರಗಳು ಕಾಣಿಸ್ತವೆ. ಸಿಂಡಿಂಗ್ ಅವನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, 1920ರಲ್ಲಿ ಈ ನಾರ್ವೆ ದೇಶದಲ್ಲಿ ಜನರನ್ನ ಕ್ರಿಶ್ಚಿಯನಿಟಿಗೆ ಸೇರಿಸ್ತಿರ್ಬೇಕಾದ್ರೆ ಕ್ರಿಶ್ಚಿಯಾನಿಟಿಗೆ ವಿರುದ್ಧವಾದದ್ನೆಲ್ಲ ನಾಶ ಮಾಡ್ತಿದ್ರು. ಟ್ರಾಲ್ಸ್ ಗಳಿಗೆ ಕ್ರಿಶ್ಚಿಯನ್ಸ್ ಗಳನ್ನ ಕಂಡ್ರೆ ಆಗದೆ ಇರೋದ್ರಿಂದ ಎಲ್ಲಾ ಟ್ರಾಲ್ಸ್ ಗಳನ್ನ ಒಂದೇ ಸಲ ಸಾಯಿಸ್ಬಿಟ್ರು. ಆದ್ರೆ ಟ್ರಾಲ್ಸ್ ಗಳ ರಾಜನ ಮಗನನ್ನ ಮಾತ್ರ ಸಾಯಿಸ್ದೆ ದೌರೆ ಬೆಟ್ಟಗಳ ಒಳಗಡೆ ಹೂತಾಕ್ಬಿಟ್ರು, ಅಲ್ಲಿ ಅದು ಸತ್ತೋಗ್ಲಿ ಅಂತ. ಆದ್ರೆ ಈಗ ಅದು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟಿದೆ ಅಂತ. ಆಗ ಇವ್ರಿಬ್ರಿಗೂ ಗೊತ್ತಾಗುತ್ತೆ ಟ್ರಾಲ್ ಆಸ್ಲೋ ಸಿಟಿಗೆ ಬರ್ತಿರೋದು ಇಲ್ಲಿರುವಂತ ಅದ್ರ ಮನೆನ ಹುಡ್ಕೊಂಡು ಅಂತ. ಅದೇ ಸಮಯಕ್ಕೆ ಇವಳು UV ಲೈಟ್ ಅನ್ನ ಅಸ್ಥಿ ಪಂಜರದ ಮೇಲೆ ಬಿಟ್ಟಾಗ ಅದು ಕಲ್ಲಾಗಿ ಕನ್ವರ್ಟ್ ಆಗ್ತಿರುತ್ತೆ. ಆಗ ಇವಳಿಗೆ ಕನ್ಫರ್ಮ್ ಆಗೋಗುತ್ತೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಟ್ರಾಲ್ಸ್ ಗಳ ಮೇಲೆ ಬಿದ್ರೆ ಅವುಗಳು ಕಲ್ಲಾಗೋಗ್ತವೆ ಅಂತ. ಈ UV ಲೈಟ್ ಕೂಡ ಸೂರ್ಯನ ಕಿರಣಗಳ ತರನೇ ಕೆಲಸ ಮಾಡುತ್ತೆ. ಅಷ್ಟೊತ್ತಿಗೆ ಟ್ರಾಲ್ ಕೂಡ ಸಿಟಿಯ ಒಳಗಡೆ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಸೋಲ್ಜರ್ಸ್ ಗಳು ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಟ್ರಾಲ್ ಎಲ್ಲವನ್ನ ಧ್ವಂಸ ಮಾಡ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಪ್ರೈಮ್ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಗೆ ಪರ್ಮಿಷನ್ ನ ಕೊಟ್ಬಿಡ್ತಾರೆ ಟ್ರಾಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕೋದಕ್ಕೆ. ನೋರಾ ಕ್ಯಾಪ್ಟನ್ ಕ್ರಿಸ್ ಗೆ ಕಾಲ್ ಮಾಡಿ ಹೇಳ್ತಾಳೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ, ನೀನು ಹೇಗಾದ್ರೂ ಮಾಡಿ ತುಂಬಾ UV ಲೈಟ್ ಗಳನ್ನ ರೆಡಿ ಮಾಡ್ಕೊಂಡು ಏಕೆಬರ್ಗ್ ಪಾರ್ಕ್ ಗೆ ಬಾ ಅಂತ. ಈ ಕಡೆ ಅಡ್ಮಿರಲ್ ನ್ಯೂಕ್ಲಿಯರ್ ಬಾಂಬ್ ನ ಪಾಸ್ವರ್ಡ್ ಅನ್ನ ಕೊಟ್ಟು ಬಾಂಬ್ ಅನ್ನ ರೆಡಿ ಮಾಡಿಸಿ ಒಂದು ಫೈಟರ್ ಜೆಟ್ ಅಲ್ಲಿ ಆಸ್ಲೋ ಸಿಟಿ ಕಡೆಗೆ ಕಳಿಸ್ತಾರೆ. ಆಂಡ್ರಿಯಾ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ಅವನ ಫ್ರೆಂಡ್ ಸಿಗ್ರಿಡ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನೀನು ಹೇಗಾದ್ರೂ ಮಾಡಿ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಸಿಟಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ತಾ ಇರೋ ರೀತಿ ತಡಿ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಕೂತಾಳೆ. ಟ್ರಾಲ್ ಕೂಡ ಸಿಟಿಯ ಒಳಗಡೆ ಇರುವಂತ ಅದ್ರ ಮನೆನ ಹುಡ್ಕೊಂಡು ಬರ್ತಿರುತ್ತೆ. ಕ್ರಿಸ್ ಕೂಡ ನೋರಾ ಹೇಳಿದಂತ ಜಾಗ ಏಕೆ ಬರ್ಗ್ಗೆ ಬಂದು ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಈಗ ಆಸ್ಲೋ ಸಿಟಿಯಲ್ಲಿ ಯಾರು ಕೂಡ ಇರೋದಿಲ್ಲ, ಬಿಕೋ ಅಂತಿರುತ್ತೆ. ಹಾಗೆ ನ್ಯೂಕ್ಲಿಯರ್ ಬಾಂಬ್ ಕೂಡ ಇನ್ನೇನು ಸಿಟಿನ ರೀಚ್ ಆಗೋದ್ರಲ್ಲಿ ಇರುತ್ತೆ. ಏಕೆ ಬರ್ಗ್ ನಲ್ಲಿ ಕ್ರಿಸ್ ನ ಟೀಮ್ ನವರು ದೊಡ್ಡ ದೊಡ್ಡ UV ಲೈಟ್ ಗಳನ್ನ ತಗೊಂಡು ಅಲ್ಲಿಗೆ ಬರ್ತಾರೆ. ಇವರಿಬ್ರು ಟ್ರಕ್ ನಲ್ಲಿ ಯಾವುದೋ ಒಂದು ವಸ್ತುನ ಇಟ್ಕೊಂಡು ಟ್ರಾಲ್ ಗೋಸ್ಕರ ಕಾಯ್ತಿರ್ತಾರೆ. ಸಿಗ್ರಿಡ್ ಹೇಗೋ ಮಾಡಿ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಬಾಂಬ್ ಹಾಕ್ತಿರೋ ರೀತಿ ಜಾಮ್ ಮಾಡ್ಬಿಟ್ಟಿರ್ತಾಳೆ. ಇವರಿಬ್ರಿಗೂ ಕೂಡ ಗೊತ್ತಾಗುತ್ತೆ ಫೈಟರ್ ಜೆಟ್ ಬಾಂಬ್ ಅನ್ನ ಹಾಕ್ತಿ ಹೊರಟೋಯ್ತು ಅಂತ. ಅದೇ ಸಮಯಕ್ಕೆ ಇವರಿಗೆ ಟ್ರಾಲ್ ಬರ್ತಿರುವಂತ ಶಬ್ದ ಕೇಳಿಸುತ್ತೆ. ಆದ್ರಿಂದ ಇವರು ರೆಡಿ ಆಗ್ತಾರೆ. ನಂತರ ಅಂದಿಗೆ ಟ್ರಾಲ್ ಬಂದು ಪ್ಯಾಲೇಸ್ ನ ಒಳಗಡೆ ಇರುವಂತ ಅದ್ರ ಮನೆ ಒಳಗಡೆ ಹೋಗೋದಕ್ಕೆ ಬರ್ತಿರುತ್ತೆ.
ಇರುತ್ತೆ. ಆದ್ರಿಂದ ಇವರು ಕೂಡ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಟ್ರಾಲ್ ಕಡೆಗೆನೆ ಹೋಗ್ತಿರ್ತಾರೆ. ಆಗ ಇವರು ಟ್ರಾಲ್ ನ ಕಾಲಿನ ಕೆಳಗಡೆಯಿಂದ ಮುಂದೆ ಬಂದು ಟ್ರಕ್ ನ ಮೇಲೆ ಹಾಕಿದಂತ ಬಟ್ಟೆನ ತೆಗಿತಾರೆ. ನೋಡಿದ್ರೆ ಆ ಟ್ರಕ್ ನಲ್ಲಿ ಒಂದು ಟ್ರಾಲ್ ನ ಸ್ಕಲ್ ಇರುತ್ತೆ. ಅದನ್ನ ನೋಡಿ ತುಂಬಾ ಕೋಪದಿಂದ ಟ್ರಾಲ್ ಇವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಕ್ರಿಸ್ ಅವನ ಸೋಲ್ಜರ್ಸ್ ಗಳಿಗೆ ಹೇಳ್ತಿರ್ತಾನೆ, ಇವತ್ತು ನಾವು ಬದುಕುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ. ಆದ್ರೆ ಈಗಾಗ್ಲೇ ನಾವು ತುಂಬಾ ಯುದ್ಧಗಳಲ್ಲಿ ಜೊತೆ ಸೇರಿ ಯುದ್ಧನ ಮಾಡಿದಿವೆ. ಅದೇ ರೀತಿ ಇದು ಕೂಡ ನಮ್ಗೊಂದು ಯುದ್ಧನೇ. ಇವತ್ತು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಸಿಟಿನ ನಾವು ಕಾಪಾಡಬೇಕು ಅಂತ. ಈಗ ಇವರು ಟ್ರಕ್ ನಲ್ಲಿ ಸ್ಕಲ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅದು ಮಿಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಆದ್ರಿಂದ ಇವರು ಕೂಡ ಟ್ರಕ್ ಅನ್ನ ಅಲ್ಲೇ ನಿಲ್ಸ್ಕೊಂಡು ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಟ್ರಾಲ್ ಬಂದು ಆ ಸ್ಕಲ್ ಅನ್ನ ತುಂಬಾ ನಿಧಾನವಾಗಿ ಎತ್ಕೊಂಡು ನೋಡೋದಕ್ಕೆ ಶುರು ಮಾಡುತ್ತೆ. ಇದ್ರ ಮುಖನ ನೋಡ್ತಿದ್ದಂಗೆನೆ ನಮ್ಗೆ ಗೊತ್ತಾಗೋಗುತ್ತೆ ಇದು ಎಷ್ಟು ಒಂಟಿಯಾಗಿ ಫೀಲ್ ಮಾಡ್ತಿದೆ ಅಂತ. ಯಾಕೆಂತಂದ್ರೆ ಈ ಸಿಟಿಲಿ ಈಗ ಬದುಕಿರೋದು ಇದೊಂದೇ ಟ್ರಾಲ್. ಅದೇ ಸಮಯಕ್ಕೆ ಮಿಸ್ ಆಗಿ ಸ್ಕಲ್ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಇದರಿಂದ ಇದು ತುಂಬಾ ಜೋರಾಗಿ ಕೂಗುತ್ತೆ. ಇದೇ ಕೋಪದಲ್ಲಿ ಇವರ ಇದಕ್ಕೆಲ್ಲ ಕಾರಣ ಅಂತ ಇವರ ಟ್ರಕ್ ಅನ್ನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ. ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಗೆ ಗೊತ್ತಾಗೋಗುತ್ತೆ ಸೀಕ್ರೆಟ್ ಡೇಲ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಬಾಂಬ್ ಅನ್ನ ಜಾಮ್ ಮಾಡಿದ್ದು ಅಂತ. ಆದ್ರಿಂದ ಇವರೆಲ್ಲ ಮತ್ತೊಂದ್ಸಲ ಟ್ರಾಲ್ ನ ಮೇಲೆ ಬಾಂಬ್ ಅನ್ನ ಹಾಕುದಕ್ಕೆ ಎಲ್ಲಾ ತರನು ಮಾಡ್ಕೊತಿರ್ತಾರೆ. ಇವರಿಬ್ರು ಹೇಗೋ ಮಾಡಿ AK ಬರ್ಗ್ಗೆ ಟ್ರಾಲ್ ಅನ್ನ ಕರ್ಕೊಂಡು ಬರ್ತಾರೆ. ಅದು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ಇವರಿಬ್ರು ಟ್ರಕ್ ಇಂದ ಹೊರಗಡೆ ಹಾರ್ಬಿಡ್ತಾರೆ. ಹಾಗೆ ಕ್ರೀಸ್ UV ಲೈಟ್ ಅನ್ನ ಆನ್ ಮಾಡ್ತಾನೆ. ಆ ಲೈಟ್ ನ ಎಫೆಕ್ಟ್ ಇಂದ ಟ್ರಾಲ್ ಕಲ್ಲಾಗಿ ಕನ್ವರ್ಟ್ ಆಗ್ತಿರುತ್ತೆ. ಟ್ರಾಲ್ ಇರುವಂತ ಜಾಗದಲ್ಲಿ ಜನರಿರೋದ್ರಿಂದ ಇವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕುದಿಲ್ಲ. ಆದ್ರೆ ಡಿಫೆನ್ಸ್ ಮಿನಿಸ್ಟರ್ ಮಾತ್ರ ಎಲ್ಲರಿಗೂ ಹಿಂಸೆ ಕೊಡ್ತಿರ್ತಾನೆ, ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಅಂತ. ಇದರಿಂದ ಕೋಪ ಬಂದು ಸಿಗ್ರೀಡ್ ಅವನಿಗೆ ಒಂದು ಪಂಚನ ಕೊಡ್ತಾಳೆ. ಅದನ್ನ ನೋಡಿ ಅಡ್ಮಿರಲ್ ಕೂಡ ನಗ್ತಿರ್ತಾರೆ. ಈ ಕಡೆ ಇವರೆಲ್ಲರೂ ನಾವು ಗೆದ್ಬಿಟ್ಟು ಅಂತ ತುಂಬಾನೇ ಖುಷಿ ಪಡ್ತಿರ್ತಾರೆ. ಆದ್ರೆ ಟ್ರೋಲ್ ನೋವಿನಿಂದ ಅಳ್ತಿರುತ್ತೆ. ಆದ್ರಿಂದ ನೋಡ UV ಲೈಟ್ ಗಳನ್ನ ಆಫ್ ಮಾಡಿ ಅದ್ರ ಹತ್ರ ಬಂದು ಹೇಳ್ತಾಳೆ, ಪ್ಲೀಸ್ ನೀನ್ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನಿನ್ನ ಎಲ್ಲರೂ ಸಾಯಿಸ್ಬಿಡ್ತಾರೆ ಅಂತ. ಆದ್ರೆ ಟ್ರಾಲ್ ಮಾತ್ರ ಸಣ್ಣ ಮಗು ತರ ಅವಳನ್ನ ನೋಡ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಸೂರ್ಯ ಓಡೋದಕ್ಕೆ ಶುರು ಆಗುತ್ತೆ. ಸೂರ್ಯನ ಬೆಳಕು ಇದ್ರ ಮೇಲೆ ಬೀಳ್ತಿದ್ದಂಗೆನೆ ಇದು ನಿಧಾನವಾಗಿ ಕಲ್ಲಾಗೋದಕ್ಕೆ ಶುರು ಆಗುತ್ತೆ. ನಂತರ ಇದು ಸಂಪೂರ್ಣವಾಗಿ ಕಲ್ಲಾಗಿ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ನೋಡಿ ಎಲ್ಲರಿಗೂ ಕೂಡ ಪಾಪ ಅನ್ಸ್ಬಿಡುತ್ತೆ. ನೋಡನು ಕೂಡ ತುಂಬಾನೇ ದುಃಖ ಪಡ್ತಿರ್ತಾಳೆ. ಅವಳ ಕಣ್ಣಲ್ಲಿ ನೀರಿರುತ್ತೆ. ಈ ಘಟನೆಯಿಂದ ಎಲ್ಲರ ಮನಸ್ಸಿಗೂ ಕೂಡ ತುಂಬಾನೇ ಬೇಜಾರಾಗೋಗಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಈ ಘಟನೆ ನಡೆದಂತ ಜಾಗಕ್ಕೆ ಪ್ರೈಮ್ ಮಿನಿಸ್ಟರ್ ಕೂಡ ಬರ್ತಾರೆ. ಆಗ ಅವ್ರ ಹತ್ರ ಆಂಡ್ರಿಯಾಸ್ ಬಂದು ಹೇಳ್ತಾನೆ, ನಾನು ಕೆಲಸನ ಬಿಟ್ಟಿಲ್ಲ, ಬರೀ ಜೋಕ್ ಮಾಡ್ತಿದ್ದೆ ಅಷ್ಟೇ ಅಂತ. ಅದಕ್ಕೆ ಅವರು ಕೂಡ ನನ್ಗೆ ಗೊತ್ತು ಅಂತ ಹೇಳ್ತಾರೆ. ನಂತರ ಹೀಗೆ ಇವರು ಮಾತಾಡ್ಕೊಂಡು ನೆಲ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳನ್ನ ಆಂಡ್ರಿಯಾಸ್ ಕೇಳ್ತಾನೆ, ಇದೇ ತರ ಬೇರೆ ಕಡೆನೂ ಕೂಡ ಟ್ರಾಲ್ಸ್ ಗಳು ಇರ್ಬೋದು ಅಲ್ವಾ ಅಂತ. ಇದ್ರ ಬಗ್ಗೆ ನೋಡಲು ಕೂಡ ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಮೂವಿ ಮುಗ್ದೋಗುತ್ತೆ.